ನಟಿ ರಮ್ಯಾ ವಿರುದ್ಧ ಅಶ್ಲೀಲ ಕಮೆಂಟ್ ಮಾಡಿದ್ದವರಿಗೆ ಈಗ ನಡುಕ ಶುರುವಾಗಿದೆ. ಪೊಲೀಸರು ಕೂಡ ಬೇಟೆ ಶುರು ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದ್ದು 11 ಮಂದಿಯನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತಾ ಇದೆ. ಉಪ್ಪು ತಿಂದೋನು ನೀರು ಕುಡಿಯಲೇಬೇಕು, ಬೇರೆ ದಾರಿನೇ ಇಲ್ಲ. ತಾವು ಮಾಡಿದ್ದ ತಪ್ಪಿಗೆ ಪ್ರಾಯಶ್ಚಿತ್ತ ಅನುಭವಿಸಲೇಬೇಕು. ಯಾಕೆ ಗೊತ್ತಾ, ಇದು ವಿಧಿ ಲಿಖಿತ. ಮಾಡಿದ್ದುಣ್ಣೋ ಮಹಾರಾಯ ಅನ್ನೋ ಹಾಗೆ ತಾವು ಮಾಡಿದ್ದನ್ನ ತಾವು ಉಣ್ಣಲೇಬೇಕು. ಈಗ ಆಗ್ತಿರೋದು ಕೂಡ ಇದೇನೆ. ಇಲ್ಲಿ ನೋಡಿ, ಇವರಿಬ್ಬರು ಮತ್ತು ಇವರಿಬ್ಬರ ಜೊತೆ 11 ಮಂದಿ ಈಗ ತಪ್ಪು ಮಾಡಿ ಸಿಕ್ಕಾಕೊಂಡಿದ್ದಾರೆ. ಪೊಲೀಸರು ಇವರಿಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಳ್ತಾಗಿದ್ದಾರೆ. ಇವರ ಜೊತೆಗೆ ಇನ್ನೂ ಒಂದಷ್ಟು ಮಂದಿ ಸೇರ್ಕೊಳ್ಳೋದು ಬಾಕಿ ಇದೆ. ಅವರು ಸೇರ್ಕೊಳ್ತಾರೆ. ಒಟ್ನಲ್ಲಿ ಅವರು ಇವರು ಎಲ್ಲ ಸೇರಿ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅವರ ಕೋಪಕ್ಕೆ ತುತ್ತಾಗೋದಂತೂ 100% ಸತ್ಯ. ಅಶ್ಲೀಲವಾಗಿ ಕಮೆಂಟಿಸಿದ್ದ ಕೀಚಕರು ಪೊಲೀಸರಿಂದ ಲಾಕ್. 11 ಮಂದಿ ವಶಕ್ಕೆ, 2 ಅರೆಸ್ಟ್, ಉಳಿದವರಿಗೆ ಭಯ. ವೇಲ ಅವರು ಹೀಗಂತ ಅಂದುಕೊಂಡಿರ್ಲಿಲ್ಲ. ಎಲ್ಲ ಟೈಮಲ್ಲೂ ಏನಾಗಿತ್ತು ಅದೇ ಆಗತ್ತೆ ಅಂತ ಅಂದುಕೊಂಡಿದ್ರು. ಏನೇ ಕಾಮೆಂಟ್ ಮಾಡಿದ್ರು ಏನೂ ಆಗಲ್ಲ ಅಂತಾನೆ ಅವರೆಲ್ಲ ಭಾವಿಸಿದ್ರು. ಈ ಭ್ರಮೆಯಲ್ಲದೆ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅವರ ಅದೊಂದು ಪೋಸ್ಟ್ಗೆ ಕೊಳಕು ಕಮೆಂಟ್ ಮಾಡಿದ್ರು. ಆ ಕೊಳಕು ಕಮೆಂಟ್ಗಳು ಒಂದಕ್ಕೊಂದು ಅಸಹ್ಯವಾಗಿದ್ವು. ಕೀಳು ಮಟ್ಟದ ಭಾಷೆ ಬಳಸಲಾಗಿತ್ತು. ಇಷ್ಟು ಕೀಳು ಮಟ್ಟಕ್ಕೆ ಇಳಿದ್ರು ಯಾರು ಏನೂ ಮಾಡೋಕ್ಕಾಗಲ್ಲ ಅನ್ನೋ ಭಾವನೆ ಅವರಲ್ಲಿತ್ತು. ಆದ್ರೆ ರಮ್ಯಾ ಯಾರು ತೆಗೆದುಕೊಳ್ಳದ ನಿರ್ಧಾರವೊಂದನ್ನ ತೆಗೆದುಕೊಂಡ್ರು. ಈ ಬಾರಿಯಾದ್ರೂ ಬುದ್ಧಿ ಕಲಿಸಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ರು. ರಮ್ಯಾ ಅವರ ಈ ನಿರ್ಧಾರವೇ ಈಗ ಅಶ್ಲೀಲ ಕಮೆಂಟ್ ಮಾಡಿದವರಿಗೆ ನರಕ ತೋರಿಸ್ತಿದೆ. ಯಾಕಾದ್ರೂ ಕಮೆಂಟ್ ಮಾಡಿದ್ವು ಅಂತ ಒದ್ದಾಡ್ತಾ ಇದ್ದಾರೆ ಆ ಅಶ್ಲೀಲ ಕಮೆಂಟ್ ವೀರರು. ಅದೊಂದು ಪೋಸ್ಟ್ ಇಷ್ಟಕ್ಕೆಲ್ಲ ಕಾರಣ. ಕೆಲವು ದಿನಗಳ ಹಿಂದೆ ದರ್ಶನ್ ಬೇಲ್ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಒಂದು ಮಾತು ಹೇಳಿರುತ್ತೆ. ಅದನ್ನು ಯಾರೋ ಒಬ್ಬರು ಪೋಸ್ಟ್ ಮಾಡಿರ್ತಾರೆ. ಅದನ್ನ ಶೇರ್ ಮಾಡ್ಕೊಂಡ ರಮ್ಯಾ ಇನ್ನೂ ಒಂದಷ್ಟು ಮಾತಾಡಿರ್ತಾರೆ. ಇದು ದರ್ಶನ್ರ ಕೆಲವು ಅಭಿಮಾನಿಗಳನ್ನ ಕೆರಳಿಸಿರುತ್ತೆ. ರಮ್ಯಾ ಮಾಡಿದ ಪೋಸ್ಟ್ ಅನ್ನ ಕಾಮೆಂಟ್ ಸೆಕ್ಷನ್ಗೆ ಬಂದಿದ್ದ ಅವರು ಅಸಹ್ಯವಾಗಿ ಕಾಮೆಂಟ್ಗಳನ್ನ ಮಾಡ್ತಾರೆ. ಕರ್ಣ ಕಠೋರ ಪದಗಳಿಂದ ರಮ್ಯಾರನ್ನ ನಿಂದಿಸ್ತಾರೆ. ಯಾವ್ಯಾವ ರೀತಿ ಕಾಮೆಂಟ್ ಮಾಡಬಾರ್ದು ಅದೆಲ್ಲ ಮಾಡ್ತಾರೆ. ಇದು ರಮ್ಯಾರನ್ನ ಕೆರಳಿಸಿತ್ತು. ಆಗ್ಲೇ ಒಂದು ನಿರ್ಧಾರಕ್ಕೆ ಬಂದ ರಮ್ಯಾ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ, ಕ್ರಮ ಕೈಗೊಳ್ಳಿ ಅಂತ ಕೆರಳ್ತಾರೆ. ಈಗ ರಮ್ಯಾ ರೋಷಾವೇಶಕ್ಕೆ ಅಶ್ಲೀಲ ಕಮೆಂಟ್ ವೀರರು ವಿಲವಿಲ ಒದ್ದಾಡ್ತಾಗಿದ್ದಾರೆ. ಹೌದು, ಆಗ ದರ್ಶನ್ರ ಕೆಲ ಅಭಿಮಾನಿಗಳು ಆಡಿದ್ದೇ ಆಟ ಆಗಿತ್ತು. ದರ್ಶನ್ ವಿರುದ್ಧ ಯಾರೇ ಮಾತಾಡಿದ್ರು ಅವರನ್ನ ಕೆಟ್ಟ ಕಮೆಂಟ್ಗಳಿಂದ, ಟ್ರೋಲ್ಗಳಿಂದ ನಿಂದಿಸ್ತಾಗಿದ್ರು, ಜನ್ಮ ಜಾಲಾಡ್ತಾಗಿದ್ರು. ರಮ್ಯಾ ವಿರುದ್ಧ ಕೂಡ ಇಂಥದ್ದೇ ಕಾಮೆಂಟ್ಗಳ ಸುರಿಮಳೆ ಸುರಿಸಿದ್ರು. ಈ ಕಾಮೆಂಟ್ಗಳ ವಿರುದ್ಧ ರಮ್ಯಾ ಏನ್ ಕ್ರಮ ಕೈಗೊಳ್ಳಲ್ಲ ಅನ್ನೋ ಭ್ರಮೆಯಲ್ಲೇ ಇಷ್ಟ ಬಂದಂತೆ ಕಾಮೆಂಟ್ಸ್ ಮಾಡಿದ್ರು. ಆದ್ರೆ ರಮ್ಯಾ ಮೊದಲಿನ ಹಾಗೆ ಸಹಿಸಿಕೊಳ್ಳದೆ ಅಶ್ಲೀಲವಾಗಿ ಕಾಮೆಂಟ್ಸ್ ಮಾಡಿದವರ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ರು. ದೂರು ಸಹ ಕೊಟ್ರು. ಆ ದೂರು ಆಧರಿಸಿ 13 ಮಂದಿಯನ್ನ ಬಂಧಿಸಿರೋ ಪೊಲೀಸರು ಅದರಲ್ಲಿ 2 ಅರೆಸ್ಟ್ ಮಾಡಿದ್ದಾರೆ. 43 ಐಡಿಗಳ ಜೊತೆಗೆ ಮತ್ತೆ 5 ಐಡಿ ನೀಡಿದ ರಮ್ಯಾ. ಈ ಮೊದಲು ರಮ್ಯಾ 43 ಇನ್ಸ್ಟಾಗ್ರಾಮ್ ಐಡಿಗಳನ್ನ ಪೊಲೀಸರಿಗೆ ಕೊಟ್ಟಿದ್ರು. ಇಷ್ಟು ಐಡಿಗಳನ್ನ ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ರು. ಕ್ರಮ ಕೈಗೊಂಡ ಪೊಲೀಸರು ಈಗಾಗಲೇ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ಓಬಣ್ಣ ಮತ್ತು ಗಂಗಾಧರ್ ಎಂಬ 2 ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ಮಾಡ್ತಿದ್ದಾರೆ. ಅಲ್ಲದೆ ಮತ್ತೆ 11 ಮಂದಿಯನ್ನ ತೀವ್ರ ವಿಚಾರಣೆ ನಡೆಸಿ ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನ ಸೈಬರ್ ಕ್ರೈಮ್ ಪೊಲೀಸರು ಜಾಲಾಡ್ತಿದ್ದಾರೆ. ಆ ಪ್ರೋಸೆಸ್ ಹೇಗಿದೆ ಗೊತ್ತಾ? ಇಲ್ಲಿದೆ ನೋಡಿ. 48 ಐಡಿಗಳ IP ಅಡ್ರೆಸ್ಗೆ ಖಾಕಿ ತಲಾಶ್ ನಡೆಸ್ತಿದೆ. ಈ ಕುರಿತು ಇನ್ಸ್ಟಾಗ್ರಾಮ್ಗೆ ಪೊಲೀಸರು ಪತ್ರ ಬರೆದಿದ್ದಾರೆ. ಶೀಘ್ರದಲ್ಲೇ ಐಡಿಗಳ ಮಾಹಿತಿ ಬರುವ ಸಾಧ್ಯತೆ ಇದೆ.
IP ಅಡ್ರೆಸ್ ಸಿಕ್ಕ ಮೇಲೆ ಪೊಲೀಸರು ಮೊಬೈಲ್ ನಂಬರ್ ಪತ್ತೆ ಮಾಡಲಿದ್ದಾರೆ. ಮೊಬೈಲ್ ನಂಬರ್ ಆಧರಿಸಿ ಅಶ್ಲೀಲವಾಗಿ ಕಾಮೆಂಟ್ ಮಾಡೋರಿಗೆ ಬಲೆ ಬೀಸಲಿದ್ದಾರೆ. ಪರ್ಟಿಕ್ಯುಲರ್ ಪ್ರಕರಣದಲ್ಲಿ ನಮ್ಮ CCB ಅವರು ಒಳ್ಳೆ ಕೆಲಸ ಮಾಡಿ ಅವರು ಸುಮಾರು ಜನಕ್ಕೆ ಐಡೆಂಟಿಫೈ ಮಾಡಿದ್ದಾರೆ. ಯಾರ್ಯಾರು ಇದು ಮಾಡಿದರು ಐಡೆಂಟಿಫೈ ಮಾಡಿ ಸ್ಪಷ್ಟವಾಗಿ ಕೆಲವ್ರದ್ದು ಮಾಹಿತಿ ಸಿಕ್ಕಿದೆ. ಆ ಪೈಕಿ 2 ಜನಕ್ಕೆ ನಾವು ಸದ್ಯಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಇನ್ನೂ ಸುಮಾರು 11 ಜನದ್ದು ಐಡೆಂಟಿಟಿ ಗೊತ್ತಾಗಿದೆ. ಅವ್ರಿಗೆ ಕೂಡ ನಾವು ನಮ್ಮ ಟೀಮ್ ಅವರು ಅರೆಸ್ಟ್ ಮಾಡ್ತಾರೆ. ಅವರು ಅಕ್ಕಪಕ್ಕ ಡಿಸ್ಟ್ರಿಕ್ಟ್ ಅವರು ಇನ್ನೂ ಡೀಟೇಲ್ಸ್ ನಾವು ಎಲ್ಲ ಇನ್ವೆಸ್ಟಿಗೇಷನ್ ಆದಮೇಲೆ ನಾವು ಹೇಳ್ತೀವಿ. ಪೊಲೀಸರ ತನಿಖೆ ಶುರುವಾಗ್ತಿದ್ದಂತೆ ಕೆಲವರ ID ಪೇಜ್ ಡಿಲೀಟ್. ಪೊಲೀಸರು ಯಾವಾಗ ತನಿಖೆ ಶುರು ಮಾಡಿಕೊಂಡ್ರು ಆಗ್ಲೇ ಕೆಲವರು ತಮ್ಮ ಐಡಿಯನ್ನು ಮತ್ತು ತಮ್ಮ ಪೇಜ್ ಅನ್ನು ಡಿಲೀಟ್ ಮಾಡಿದ್ದಾರೆ. ಬಹುತೇಕ ಐಡಿಗಳು ಡಿಲೀಟ್ ಆಗಿತ್ತು. ಅಂತವರ ಪತ್ತೆಗೆ ಪೊಲೀಸರು ಟೆಕ್ನಾಲಜಿ ಮೊರೆ ಹೋಗಿದ್ದಾರೆ. ID ಕ್ರಿಯೇಟ್ ವೇಳೆ ಬಳಸಿದ IP ಅಡ್ರೆಸ್ ನಿಂದ ಅಕೌಂಟ್ ಹೋಲ್ಡರ್ ಯಾರು ಅಂತ ಪತ್ತೆ ಹಚ್ಚಲು ಪ್ಲಾನ್ ರೂಪಿಸಿದ್ದಾರೆ. ಸದ್ಯ ಇನ್ನೆರಡು ದಿನದಲ್ಲಿ IP ಅಡ್ರೆಸ್ಗಳು ಪೊಲೀಸರ ಕೈ ಸೇರುವ ಸಾಧ್ಯತೆ ಇದ್ದು, ಆ ಬಳಿಕ ಅಶ್ಲೀಲ ಕಾಮೆಂಟ್, ಫೋಟೋ ಹಾಕಿದ ಕಿಡಿಗೇಡಿಗಳು ಖಾಕಿ ಕೆದ್ದಾಕಿ ಬೀಳೋದು 100% ಸತ್ಯ.